ಇನ್ನೂ ಒಂದೇನಂದ್ರೆ ಈಗಿನ ಜನ್ರೇಷನ್ನ ಪ್ರಾಬ್ಲಮ್ ಏನಂದ್ರೆ ಬ್ರ್ಯಾಂಡ್ಗಳ ಹಿಂದೆ ಮತ್ತೆ ಎಕ್ಸ್ಪೆನ್ಸಿವ್ ಗೂಡ್ಸ್ ಹಿಂದೆ ಬಿದ್ದಿರೋದು. 40,000 ಸಂಪಾದನೆ ಮಾಡ್ತಿದ್ದಾರೆ ಅಂದರೆ 38,000ಕ್ಕೆ ಕಮಿಟ್ಮೆಂಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು 2,000 ಇಟ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಪಕ್ಕದವ್ರು ನೀವೇ ಹೇಳಿದ ಹಾಗೆ ಐಫೋನ್ ತೊಗೊಂಡ್ರೆ ನಾನು ಒಂದು ಐಫೋನ್ ತೊಗೋಬೇಕು, ಗೂಚಿ ಬ್ಯಾಗ್ ತೊಗೊಂಡ್ರೆ ನಾನು ಒಂದು ಗೂಚಿ ಬ್ಯಾಗ್ ತೊಗೋಬೇಕು, ಇನ್ಯಾವುದೋ ಸಬ್ಯಸಾಚಿ ಬೆಲ್ಟ್ ಬೇಕು, ಹಿಂಗೆ ಓಡ್ತಾ ಇರ್ತಾರೆ. ಆದರೆ ನಾನು ಗಳಿಸ್ತಿರೋದೇನು, ಉಳಿಸ್ತಿರೋದೇನು ಅಥವಾ ಖುಷಿ ಪಡ್ಕೊಳ್ತಿದ್ದೀನಿ, ಯಾವ ರೇಂಜಲ್ಲಿ ನನ್ನ ಖುಷಿಗೆ ಸಿಗ್ತಾ ಇದೆ ಅನ್ನೋದರ ರೇಷಿಯೋನು ಅರ್ಥ ಮಾಡ್ಕೊಳ್ತಾ ಇಲ್ವಾ ಇವತ್ತಿನ ಜನ್ರೇಷನ್? ನಿಜ. ಈಗ ಒಂದು ನಾವು ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀವಿ ಅನ್ನೋದು, ವ್ಯಾಲ್ಯೂ ಸಿಸ್ಟಮ್ ಏನು ಅನ್ನೋದು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಈಗ ನಂದು ಆ್ಯಸ್ ಎ ಪರ್ಸನ್ ನನ್ನ ಐಡೆಂಟಿಟಿ ಏನು ಅನ್ನೋದು ಒಂದು ಮುಖ್ಯ. ನನ್ನ ಐಡೆಂಟಿಟಿ ಹೇಗೆ ಬಿಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ಏನು ವ್ಯಾಲ್ಯೂ ಸಿಸ್ಟಮ್ ಇದೆ ಅಂತ. ಯಾಕಂದರೆ ಕೆಲವೊಂದು ನಿಮಗೆ ನೀವು ಬೆಳೆದ ವಾತಾವರಣದಿಂದ ಕೆಲವೊಂದು ವ್ಯಾಲ್ಯೂ ಸಿಸ್ಟಮ್ ಬಂದಿರುತ್ತೆ. ಸೊ ಫ್ಯಾಮಿಲಿಯಿಂದ ಬಂದಿರುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಬೇಸಿಕ್ಕಾಗಿ ಬಂದಿರುತ್ತೆ. ಅದ್ರ ಜೊತೆ ನಾನು ಏನು ಇಂಪಾರ್ಟೆನ್ಸ್ ಕೊಡಬೇಕು ಲೈಫಲ್ಲಿ ಅನ್ನೋದು ನೆಕ್ಸ್ಟ್ ಒನ್. ಸೊ ಈಗ ಯಾಕಂದರೆ ಕೆಲವರು ಮೇ ಬಿ ಅವ್ರ ವಾತಾವರಣ ಚೆನ್ನಾಗಿದ್ದಾಗ, ಬೆಳೆದಿರೋ ವಾತಾವರಣ ಚೆನ್ನಾಗಿದ್ದಾಗ ಅವ್ರು ಒಂಥರ ಡಿಫಾಲ್ಟಾಗಿ ಬಂದುಬಿಟ್ಟಿರುತ್ತೆ. ಕೆಲವೊಂದು ನನಗೆ ಇದು ಬೇಕಪ್ಪ ಮುಖ್ಯ, ಹಾಗೆ ಈ ಥರ ಡಿಸಿಷನ್ ತೊಗೊಳ್ತೀನಿ ಅಂತ ಬಂದುಬಿಟ್ಟಿರುತ್ತೆ. ಕೆಲವೊಮ್ಮೆ ಅದು ಲ್ಯಾಕಿಂಗ್ ಇದ್ದಾಗ ಮೇ ಬಿ ನೀವು ಈ ಬ್ರ್ಯಾಂಡ್ಸ್ ಇರ್ಬೋದು, ಈ ಲೈಫ್ ಸ್ಟೈಲ್ ಇರ್ಬೋದು, ಜಾಸ್ತಿ ಅದಕ್ಕೆ ವಾಲ ಚಾನ್ಸಸ್ ಇರುತ್ತೆ. ನಾನೇನೋ 1 ಲಕ್ಷ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ, ನಾನು 1 ಕೋಟಿದ ಲೈಫ್ ಸ್ಟೈಲ್ನ ನಾನು ಈಗಲೇ ಅಡಾಪ್ಟ್ ಮಾಡ್ಕೊಳ್ಳೋದು ತಪ್ಪು. ನಾನು ನಾನು ಖುಷಿಯಾಗಿ 1 ಕೋಟಿ ಮಾಡಿ ಆಮೇಲೆ ಆ ಲೈಫ್ನ ಅನುಭವಿಸೋದು ಓಕೆ.